ಹಾಸ್ನಿ ಅಮ್ಮವ್ರೆ, ಅದು ಕೊಡಿ. ಚಿಕ್ಕಿಚ್ಮನ್ರೆ, ಇದನ್ ತಗೊಳ್ಳಿ. ಅರ್ಶನ ಹಚ್ಚಿ ಚಿಕ್ಕಿಚ್ಮನ್ರೆ. ಕುಂಕುಮದ ಬೊಟ್ಟು ಇಡಿ. ಒಂದ್ ನಿಮಿಷ. ಅಕ್ಕ, ಲಲಿತಕ್ಕ ನಯನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಿರೋ ತರ ಇಲ್ಲ, ನಮ್ಗೆ ಬಲಿ ಪೂಜೆ ಮಾಡಿಸ್ತಿರೋ ತರ ಇದೆ. ಸ್ವಲ್ಪ ಮಾತಾಡದೆ ಸೈಲೆಂಟ್ ಆಗಿರಕ್ಕಾಗಲ್ವ ನೀನು? ನಯನಿ, ಪೂಜೆ ಶುರು ಮಾಡಮ್ಮ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರಿ ವರ್ಣನಿ ನಿತ್ಯಂ ಪದ್ಮಾಲಯಾಂ ದೇವಿ ಸಾ ಮಾಂ ಪಾತು ಸರಸ್ವತಿ. ಅಕ್ಕ, ಪೂಜೆ ಮುಗೀತಾ? ಮುಗೀತು. ಇನ್ನು ನಾವ್ ಹೋಗ್ಬೋದಾ? ನಿಂತ್ಕೊಳ್ಳೋಕ್ಕಾಗ್ದೇ ಇದ್ರೆ ಕೂತ್ಕೋತಿಲೋ ತಮ್ಮ. ನಿನ್ ಸೊಸೆ ಅಕ್ಷರ ತಿದ್ದೋದು, ಅದಾದ್ಮೇಲೆ ಈ ಮನೇನ ತಿದ್ದೋದು, ಇವನ್ನೆಲ್ಲ ನೋಡ್ಬೇಕಲ್ವಾ? ಇರು. ಇರ್ತೀನಿ ಅಕ್ಕ. ನೈನಿ, ಶ್ರೀ ಅಂತ ಮೊದಲು ಬರ್ದು ಮಹಾಪ್ರಣವಂ ಓಂ ಅಂತ ಶ್ರೀ ಬೀಜಾಕ್ಷರದಿಂದ ಮುಂದುವರೆದು ನಮಃ ಶಿವಾಯ ಸಿದ್ಧಂ ನಮಾಮಿ ಅಂತ ಜ್ಞಾನ ಸ್ವರೂಪಿಯಾದ ಮಹಾಶಿವನ್ನ ನೆನೆಸ್ಕೋಬೇಕು. ಸರಸ್ವತಿ ದೇವಿನ ಬೇಡ್ಕೊಳ್ದೆ ಮೊದಲು ಈಶ್ವರನ ಬೇಡ್ಕೊಳ್ಬೇಕಾತೆ? ವಿದ್ಯೆಗೆ ಅಧಿಪತಿ ಸರಸ್ವತಿ ಆದ್ರೂ ಸಕಲ ಸೃಷ್ಟಿಗೂ ಮೂಲ ಮಹಾದೇವನೇ. ಜ್ಞಾನ ಇಲ್ದೆ ಧ್ಯಾನ ಇಲ್ಲ. ಅವನ್ ದಯೆ ಇಲ್ದೆ ನಾವ್ ಯಾವ್ದನ್ನೂ ಕಲಿಯಕ್ಕಾಗಲ್ಲ. ಅಕ್ಷರಾಭ್ಯಾಸ ಮಾಡಿಸಿದೊಡಮ್ಮ. ಗುರುವಿನ ಮಡ್ಲಲ್ಲೋ ತಂದೆ ಮಡ್ಲಲ್ಲೋ ಕೂರ್ಸಿ ಅಕ್ಷರ ಬರೆಸ್ಬೇಕು ವಿಶಾಲ್.
ಇಲ್ಲಿ ಗುರುಗಳು ಯಾರಿದಾರ ಆಂಟಿ? ಸಣ್ಣ ವಯಸ್ಸಲ್ಲೇ ಅಪ್ಪ ಶಿವನ್ ಪಾದ ಸೇರ್ಕೊಂಡ್ರು ಅಂತ ಹೇಳಿದ್ರಲ್ಲ. ಪಾಪ ಅಕ್ಕ ಹೇಳಿರೋರಿಬ್ರೂ ಇಲ್ಲ. ನಿಮ್ ಕಣ್ಣಿಗೆ ಅವ್ರು ಕಾಣಿಸಲ್ಲ ಬಿಡಿ. ಎಲ್ಲಿದಾರಕ್ಕ ಪಾಪ? ಸಸ್ಪೆನ್ಸ್ ಸೀರಿಯಲ್ ಅಲ್ಲಿ ಸಡನ್ ಆಗಿ ಆಡ್ ಬಂದಂಗೆ ಇಲ್ಲಿಗೆ ಬಂದು ಹೋಗ್ತಿರ್ತಾರೆ. ನನಗೆ ಕಾಣಿಸಿದ್ರು ಸ್ವಾಮಿ. ನಿನಗ್ ಕಾಣಿಸೋದು ಅಂದ್ರೆ ಏನು ಧೃತರಾಷ್ಟ್ರ? ನಿಂಗೆ ಎರಡೂ ಕಣ್ಣು ಕಾಣಿಸಲ್ವಲ್ಲ? ನಮ್ಮಂಗೆ ಗುರು ಆಗ್ಲಿ ತಂದೆ ಆಗ್ಲಿ ವಿಶಾಲ್ ಯಜಮಾನ್ರೆ ಅಲ್ವಾ ಸ್ವಾಮಿ? ನೂರಿಗೆ ನೂರಷ್ಟು ಕರೆಕ್ಟಾಗಿ ಹೇಳ್ದೆ ಗಂಗಯ್ಯ. ಜನ್ಮ ಕೊಟ್ಟ ತಂದೆ ಹೆಣ್ಮಗಳನ್ನ ಕನ್ಯಾದಾನ ಮಾಡಿ ಗಂಡನ ಜೊತೆಗೆ ಅತ್ತೆ ಮನೆಗೆ ಕಳ್ಸಿದ್ಮೇಲೆ ಕಟ್ಕೊಂಡಿದ್ದ ಗಂಡನೇ ಹೊಸ ಜೀವನಕ್ಕೆ ಗುರು ಆಗ್ತಾನೆ. ಕೈ ಹಿಡ್ಕೊಂಡು ಅತ್ತೆ ಮನೆಗೆ ಹೊಂದ್ಕೊಂಡು ಹೋಗೋ ಥರ ನಡ್ಸೋ ತಂದೆ ಆಗ್ತಾನೆ. ಅಪ್ಪಿತಪ್ಪಿ ಈಗ ನೈನಿ ವಿಶಾಲ್ ಮಡಿಲಲ್ಲಿ ಕೂತ್ಕೋಬೇಕು ಅಂತ ಹೇಳ್ತೀರಾ ಏನು? ವೈ ನಾಟ್? ವಿಶಾಲ್ ಕೊನೆವರೆಗೂ ಜೊತೆಲಿರ್ತೀನಿ ಅಂತ ನೈನಿ ಕೈ ಹಿಡ್ಕೊಂಡು ಅಕ್ಷರಾಭ್ಯಾಸ ಮಾಡಿಸು. ಖಂಡಿತವಾಗ್ಲೂ ದೊಡ್ಡಮ್ಮ. ನೈನಿ, ನಿನ್ ಗಂಡ ವಿಶಾಲ್ ಹೃದಯನ ಲಕ್ಷ್ಮೀದೇವಿ ಅನ್ಕೊಂಡು ಸರಸ್ವತಿನ ನೆನ್ಸ್ಕೊಂಡು ಅಕ್ಷರಾಭ್ಯಾಸಕ್ಕೆ ಶ್ರೀಕಾರ ಹಾಕಮ್ಮ. ಸರಿ ಅಮ್ಮೋರೆ. ದೇವ್ರೆ, ಇದನ್ನೆಲ್ಲ ನೋಡ್ಬೇಕು ಅಂತ ನನ್ನ ಇಲ್ಲಿರೋ ಹಾಗೆ ಮಾಡಿದ್ಯಾ? ಸಾಯ್ತಿದ್ದೀನಿ. ಛೇ, ಹಯಗ್ರೀವಾಯ ನಮಃ, ದತ್ತಾತ್ರೇಯಾಯ ನಮಃ, ದಕ್ಷಿಣಮೂರ್ತಾಯೇ ನಮಃ. 14 ಲೋಕಕ್ಕೆ ಗುರು ಆಗಿರೋ ಎಲ್ಲಾ ದೇವರಿಗೂ ನಮಸ್ಕಾರ ಮಾಡಿದ್ಲು ನೈನಿ. ಈಗ ವಿಶಾಲ್ ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾನೆ. ಚಿಕ್ಕ ಯಜಮಾನ್ರೆ, ಬಾವಾ ಇದನ್ ತಗೊಳ್ಳಿ. ಈಗ ಮಡಿಲಲ್ಲಿ ಕುಡಿಸ್ಕೊಂಡಿದ್ದಾನೆ. ಓದಾದ್ಮೇಲೆ ತಲೆ ಮೇಲೆ ಕುಡಿಸ್ಕೋತಾನೆ. ಅಲ್ಲಿವರೆಗೂ ಬಿಡಬಾರ್ದು.
ಇದು ಆ ಆ ಅಂದ್ರೆ ಅಮ್ಮ. ಅಲ್ಲ ಯಜಮಾನ್ರೆ, ಆ ಅಂದ್ರೆ ಅತ್ತೆ. ಅದೇ ನಯನಮ್ಮ, ಎಲ್ರೂ ಆ ಅಂದ್ರೆ ಅಮ್ಮ ಅಂತಾರಲ್ವಾ? ಅತ್ತೆ ಕೂಡ ಅಮ್ಮನೇ ಅಲ್ವಾ ದೊಡ್ಡಯ್ಯ? ನನ್ನ ಈ ಮನೆ ಕರ್ಕೊಂಡು ಬಂದು ನಿಲ್ಸಿದ ನನ್ನ ಅತ್ತೆ ಗಾಯತ್ರಿ ದೇವಿ ಅಮ್ಮೋರು. ನಾನು ನೈನಿ ಅಂತ ಹೆಸರಿಟ್ಕೊಳ್ದೆ ಸಾಲದು, ಓದ್ಕೊಂಡು ಜೀವನದಲ್ಲಿ ಗುರಿ ಇರಬೇಕು ಅಂತ ಅಕ್ಷರ ಜ್ಯೋತಿನ ಬೆಳಗಿಸಿದ ನನ್ನ ದೊಡ್ಡತ್ತೆ ಲಲಿತಾದೇವಿ ಅಮ್ಮೋರು. ಇವರಿಬ್ಬರೇ ಅಕ್ಷರಾಭ್ಯಾಸಕ್ಕೆ ಕಾರಣಕರ್ತರು. ಅದಕ್ಕೆ ಆ ಅಂದರೆ ನನ್ನ ದೃಷ್ಟಿಲಿ ಅತ್ತೆ ಕೂಡ. ಸಂತೋಷ ನೈನಿ. ವಿಶಾಲ್, 2ನೇ ಅಕ್ಷರನ ಕೂಡ ಬರ್ಸಪ್ಪ. ಆಗ್ಲಿ ದೊಡ್ಡಮ್ಮ. ನೈನಿ, ಆ ಅಂದ್ರೆ ಆ ಅಂದ್ರೆ ಆಕಳು. ಸದ್ಯ ಅಂಬಾ ಅಂತ ಅನ್ಲಿಲ್ಲ ತುರ್ತು ಆಂಟಿ. ಅಷ್ಟಕ್ಕೂ ನೈನಿ ಅದಕ್ಕೆ ಏನ್ ಅನ್ಕೋತಾರೋ ಮೊದಲು ಅದನ್ನ ಕೇಳೋಣ. ಆ ಅಂದರೆ ಆದಿಪರಾಶಕ್ತಿ ವಿಶಾಲಾಕ್ಷಮ್ಮ ತಾಯಿ. ಈ ಅಮ್ಮನವ್ರ ಜೊತೆ ಆ ಅಮ್ಮನವರೇ ನನ್ನ ನಡೆಸ್ತಾ ಇರೋರು. ಶಬಾಷ್. ನಿನ್ನ ಗಂಡನ್ ಮಡ್ಲಲ್ಲಿರೋ ನೀನು ಎಲ್ಲಾನು ಸಾಧಿಸ್ತಾ ಅಖಂಡ ಶಿಖರದಷ್ಟು ಬೆಳಿತ್ಯ ನೀನು. ತಥಾಸ್ತು. ಜೈ ಭವ. ವಿಜಯೀ ಭವ. ಜಸ್ಸಿ, ಏನಾಯ್ತು? ಬೇಜಾರ್ ಮಾಡ್ಕೊಂಡಿದ್ಯಾ? ಮತ್ತಿನ್ನೇನು ಆಂಟಿ, ಆ ಈ ಬರಲ್ಲ, ABCD ಬರಲ್ಲ, ಬಟ್ ಆ ನೈನಿ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್. ಅವಳಿಗೆ ಅದೃಷ್ಟ ಅಲ್ಲೋ ಇಲ್ಲೋ ಇಲ್ಲ. ಅದೃಷ್ಟ ಅವಳ ಅಂಗೈಯಲ್ಲೇ ಇದೆ. ಮುಟ್ಟಿದ್ದೆಲ್ಲ ಚಿನ್ನನೇ.
ಅವಳಿಗೆ ರಾಜಯೋಗ ಇರೋದಕ್ಕೆ ಓದಿಲ್ಲ ಅಂದ್ರೂ ದೊಡ್ಡ ಸ್ಥಾನದಲ್ಲೇ ಇದ್ದಾಳೆ. ಇವತ್ತೆಲ್ರೂ ಸೇರ್ಬಿಟ್ಟು ಆ ನೈನಿಗೆ ಅಕ್ಷರಾಭ್ಯಾಸ ಮಾಡ್ಸಿದ್ರಲ್ವಾ? ಅವಳೇನಾದ್ರೂ ಸ್ವಲ್ಪ ಕಲ್ತ್ ಬಿಟ್ರೆ ಕಾಲು ನೆಲದ ಮೇಲೆ ಇರಲ್ಲ ಆಂಟಿ. ಅವಳನ್ನ ಹಿಡಿಯಕ್ಕಾಗಲ್ಲ. ಅವಳನ್ನ ಹಿಡ್ಕೊಳ್ಳೋ ಅಗತ್ಯ ಇಲ್ಲ ಜಸ್ಸಿ. ಓದು ಅಷ್ಟು ಈಸಿಯಾಗಿ ತಲೆಗೆ ಹತ್ತಲ್ಲ. ಲಲಿತಾದೇವಿ ಅದ್ಗೆ ಆಫೀಸಲ್ಲಿ ಆಶ್ಚರ್ಯಪಟ್ಟು ಮನೆಗೆ ಬಂದು 4 ಅಕ್ಷರ ಹೇಳ್ಕೊಟ್ರೆ ನೈನಿ ಉದ್ಧಾರ ಆಗ್ತಾಳೆ ಅನ್ಕೊಂಡಿದ್ದಾರೆ. ಆದ್ರೆ ಅವಳಿವತ್ತು ಅಕ್ಷರ ಬರ್ದಿರೋ ಅಕ್ಕಿನ ಸಾಯಂಕಾಲ ನೀಟಾಗಿ ತೊಳೆದು ಅವಳೇ ಅನ್ನ ಮಾಡ್ತಾಳೆ ನೋಡು. ಸೀರಿಯಸ್ ಆಗಿ ತಗೋಬಾರ್ದು ಅಂತೀರಾ ಆಂಟಿ? ಅಕ್ಷರ ಜ್ಯೋತಿನ ಬೆಳಗ್ಸೋದು ಅಂದ್ರೆ ಕಿಚನ್ ನಲ್ಲಿ ಸ್ಟವ್ ಹಚ್ಚೋ ಅಷ್ಟು ಈಸಿ ಅಲ್ಲ ಜಸ್ಸಿ. ಹೇಳಕ್ಕಾಗಲ್ಲ ಆಂಟಿ. ನೈನಿಗೆ ವಿಶಾಲ್ ಓದಕ್ ಹೇಳ್ಕೊಡ್ಬೋದು. ಅವಳು ಹಿಂದೆನೆ ಕೂತ್ಕೊಂಡು ಅವಳ ಭುಜದ ಮೇಲೆ ಗಲ್ಲ ಇಟ್ಟು ಕೈಯಲ್ಲಿ ಕೈ ಇಟ್ಟು ಪ್ರೀತಿಯಿಂದ ಓದೋದನ್ನ ಹೇಳ್ಕೊಡ್ತಿರ್ಬೇಕಾದ್ರೆ ಅದನ್ನೆಲ್ಲ ನೋಡಿ ನನಗೆ ಮನೇನ್ ಬಿಟ್ಟು ಓಡ್ ಹೋಗ್ಬೇಕನ್ಸುತ್ತ ಆಂಟಿ. ಸ್ಲೇಟ್ ಮೇಲೆ ಬರ್ದು ಬರ್ದು ಬಳ್ಪ ಸೌದ್ ಹೋಗತ್ತೆ ಅಷ್ಟೇ. ಅಷ್ಟೇನಾ? ರೊಮ್ಯಾಂಟಿಕ್ ಸೀನ ಫಸ್ಟ್ ನೈಟ್ ಸೀನ್ ಆಗಿ ಬದಲಾಯಿಸಲ್ಲ ಅಂತೀರಾ? ಹಾಗನ್ನೋದಾದ್ರೆ ವಿಶಾಲ್ ಯಾವಾಗ್ಲೂ ಸ್ಲೇಟು ಬಳ್ಪ ತಗೊಂಡ್ ಬಂದು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾ ಇರ್ಲಿಲ್ವಾ? ನೀವ್ ಲೈಟಾಗಿ ಹೇಳ್ತಿದಾರ, ಆದ್ರೆ ಅವರಿಬ್ರು ಒಂದಾಗಿ ಏನೇ ಯೋಚನೆ ಮಾಡಿದ್ರು ಕ್ಲೋಸ್ ಆಗ್ಬಿಡ್ತಾರ ಆಂಟಿ. ಆ ಥರದ್ದೇನೂ ಆಗಲ್ಲ ಅಂತ ನಾನಿನ್ನೂ ವಿಶಾಲ್ ಮೇಲೆ ಆಸೆ ಇಟ್ಕೊಂಡಿದ್ದೀನಿ. ನೀನ್ ಆ ನಂಬಿಕೆನಲ್ಲೇ ಇರು ಜಸ್ಸಿ. ದೀಪ 6ಕ್ಕೂ ಮುಂಚೆ ಜೋರಾಗಿ ಬೆಳಗತ್ತಂತೆ. ಹಾಗೆ ನೈನಿ ಇನ್ನು ಮೇಲಕ್ಕೆ ಹೋಗ್ತಿದ್ದೀನಿ ಅಂತ ಸಂಭ್ರಮ ಪಡೋ ಟೈಮಲ್ಲಿ ಮೇಲೆಯಿಂದ ಕೆಳಗ್ ಬಿದ್ರೆ ಬುದ್ಧಿ ಬರತ್ತೆ. ಆಗ ನೀನು ವಿಶಾಲ್ ಹೆಂಡತಿ ಆಗ್ತೀಯ. ನನಗೆ ಮದುವೆ ಸಂಸಾರ ಮುಖ್ಯ ಅಲ್ಲ ಆಂಟಿ, ಆಸ್ತಿ ಮುಖ್ಯ. ನಾನು ವಿಶಾಲ್ ಹೆಂಡತಿ ಆದ ತಕ್ಷಣ 100 ಕೋಟಿ ಆಸ್ತಿ ನನಗೆ ಸೇರಬೇಕು. ಹಾಗಾದ್ರೆ ಆ ನೈನಿ ಮನೆ ಬಿಟ್ಟು ಹೋಗ್ತಾಳೆ. ಚೆನ್ನಾಗಿ ಕಾಣಿಸ್ಬೇಕು ಅಂತ. ಯಾರು? ಇನ್ಯಾರು? ನಾನೇ. ಅಳೋ ತರ ಇದೆ. ಅಂದವಾಗಿರೋದು ನೈನಿ. ನಿನ್ ಮುಖ. ನಿನ್ಗೆ ಟೈಮಿಗೆ ತಿಂಡಿ ಕೊಡ್ತಾಳೆ ಅಂತ ಹಾಗೆ ಹೇಳ್ತಿದ್ಯಾ. ನನ್ನಷ್ಟು ಹೈಟ್ ಇಲ್ಲ ಅಕ್ಕ. ಅಯ್ಯೋ ನಮ್ ಶ್ಯಾಮ್ಲಕ್ಕನ್ ಮಗ್ಲೇ. ಹೈಟ್ ಅಂದ್ರೆ 1-2 ಇಂಚು ಜಾಸ್ತಿ ಇರ್ತ್ಯ ಅಷ್ಟೇ. ಅದಕ್ಕೆ ಜಂಬ ಕೊಚ್ಕೋತ್ಯಾ. ನಿಜ ಹೇಳ್ಬೇಕಂದ್ರೆ ನೀನ್ ನೈನಿ ಅಷ್ಟು ಎತ್ತರ ಬೆಳೆಯಕ್ಕಾಗಲ್ಲ ಬಿಡು. ಗಾಯತ್ರಿ ಗ್ರೂಪ್ ಆಫ್ ಕಂಪ್ನಿದು ಚೇರ್ಮನ್ ಅವಳು. 500 ಕೋಟಿ ಆಸ್ತಿಗೆ ಯಜಮಾನಿ. ಗೊತ್ತು ಬಿಡು. ಮತ್ತೆ ಗೊತ್ತು ಅಂತ ಡಬ್ಬ ನೋಡ್ಕೊಂಡು ನಿಂತಿದ್ಯಾ? ನಿನ್ನ ಹತ್ರ ಏನಿದೆ ಪೌಡರ್ ಡಬ್ಬ ಬಿಟ್ಟು? ಯಾ ಓಕೆ, ಐ ವಿಲ್ ಥಿಂಕ್ ಅಬೌಟ್ ಇಟ್. Yeah, I will do that. Yes. Okay. See you tomorrow. Bye. ಅಯ್ಯೋ ಏನಾಯ್ತು ಚಿಕ್ಕ ಯಜಮಾನ್ರೆ? ಮುಖಕ್ಕೆ ನೀರು ತುಂಬಿಸ್ಬೇಕು. ಮೊದ್ಲು ನೀನ್ ಮುಖ ತೊಳ್ಕೊಳ್ಳಿ. ಸತ್ತೋಗೋ ತರ ಇದಾರೆ ಚಿಕ್ಕ ಯಜಮಾನ್ರು. ಅಂದ್ರೆ ಪೌಡರ್ ಜಾಸ್ತಿ ಆಗಿದ್ಯಾ? ಪೌಡರ್ ಬಿಟ್ರೆ ಮಕಾನೆ ಕಾಣಿಸ್ತಾ ಇಲ್ಲ ಅಲ್ಲಿ. ಮುಖ ತೊಳ್ಕೊ.
ಈಗ ಸಾಕ್ ಮಾಡು, ಚಿಕ್ಕ ಯಜಮಾನ್ರನ್ನ ಎಪ್ಸು. ಹೌದೌದು. ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ. ನಾನೆಲ್ಲಿದ್ದೀನಿ? ಅಪ್ಪಿತಪ್ಪಿ ಯಮಲೋಕಕ್ಕೇನಾದರೂ ಬಂದ್ಬಿಟ್ನಾ? ಆಹಾ, ಅಲ್ಲಿ ಯಾಕೆ ಹೋಗ್ತೀರಾ? ನಿಮ್ ಮನೇಲೇ ಇದ್ದೀರಾ. ಮತ್ತೆ ನಾನು ಅವಾಗ್ಲೇ ನೋಡಿದ್ದು ದೆವ್ವ ಅಲ್ಲ ಚಿಕ್ಕ ಯಜಮಾನ್ರೆ, ನಮ್ ಸುಮನಾನೆ ಪೌಡ್ರು ಜಾಸ್ತಿ ಹಾಕೊಂಡಿದ್ದಾಳೆ. ಹೌದಾ? ಯಮಕಿಂಕರರು ಬಂದಿದ್ರು ಅಂತ ಭಯಪಟ್ಟೆ. ಆದ್ರೂ ನೀನ್ ಹೀಗೆ ರೆಡಿ ಆಗ್ತೀಯಾ? ಗ್ಲಾಮರ್ ಜಾಸ್ತಿ ಆಗತ್ತೆ ಅಂತ. ಸ್ವಲ್ಪ ತಾಗಿದ್ರೆ ಚಿಕ್ಕ ಯಜಮಾನ್ರು ಟಿಕೆಟ್ ತಗೋತಿದ್ರು. ಸರಿ ಬಿಡು, ಇವಾಗ ನೀನೇನು ಮಾತಾಡ್ಬೇಡ. ಏನಾದ್ರೂ ಬೇಕಾ ಚಿಕ್ಕ ಯಜಮಾನ್ರೆ? ಏನು ಬೇಡ. ನಾನೀಗಲೇ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ. ಆಗ ಭಯ ಹೋಗ್ಬೋದು. ಚೀಕಳ್ಳ. ಕಂಟ್ರೋಲ್ ಕಂಟ್ರೋಲ್. ಸರಿ ಬಿಡು. ಅಕ್ಕ, ಪಾಪ ನೈನಿಗೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎದುರುಗಡೆ ದಾರಿ ಕಾಣ್ಲಿಲ್ಲ ಅಂದ್ರೆ ವಾಪಸ್ ಹೋಗ್ಬೇಕು ಪರ್ಶು. ಸರ್ಕೊಳ್ಳಿ ಅಮ್ಮೋರೆ, ನಾನು ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ನಯನಿ ಮುಂದೆ ಹೋಗಕ್ಕಾಗ್ದೆ ನಾವೇ ತಡಿತಿದೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳಕ್ಕೋ. ಯಾಕೆ ಯಜಮಾನ್ರೆ ಅಮ್ಮೋರಿಗೆ ಹಾಗೆ ಹೇಳ್ತಿದ್ದೀರಾ? ಚಾಡಿ ಹೇಳೋ ತರ ಇದೆ. ಏ ಪರ್ಶು, ನೀನ್ ಸುಮ್ನಿರು. ನಯನಿ ನನಗೆ ಉತ್ತರ ಕೊಡ್ತಿರೋದು. ಹೇಳು ನಯನಿ, ಈಗ ನೀನ್ ಓದಿ ಏನ್ ಮಾಡ್ಬೇಕು ಅಂತಿದ್ಯಾ? ಅಡ್ಗೆ ಮಾಡಿ ಏನ್ ಮಾಡ್ತೀರಾ ಅಮ್ಮೋರೆ? ನಮ್ಮ ಹಸುವಿನ ಜೊತೆಗೆ ಬೇರೆಯವ್ರ ಹಸುವನ್ನು ತೀರಿಸ್ತೀವಲ್ವಾ, ವಿದ್ಯೆ ಕೂಡ ಅದೇ ತರ ಅಂತ ಅರ್ಥ ಮಾಡ್ಕೊಂಡಿದೀನಿ. ಓಹೋ, ಅಂದ್ರೆ 4 ಜನಕ್ಕೆ ಉಪಯೋಗ ಆಗ್ಲಿ ಅಂತ ಸ್ಲೇಟು ಬಳ್ಪ ಹಿಡ್ಕೊಂಡಿದ್ಯಾ ಅಂತಾಯ್ತು. ಅಷ್ಟೇ ಅಲ್ಲ ಮೋರೆ, ನಾನು ಚೆನ್ನಾಗಿ ಓದ್ಕೊಂಡು ಕೆಲಸ ಮಾಡಿ ಸಂಬಳ ತಗೋಬೇಕು ಅನ್ನೋ ಆಸೆ ನನಗಿಲ್ಲ. ನಿಂಗೆ ಯಾಕಿರುತ್ತೆ ನಯನಮ್ಮ? ಕೋಟ್ಯಾಂತರ ರೂಪಾಯಿ ಆಸ್ತಿ ನಿನ್ನ ಹೆಸರಲ್ಲಿದೆ. ಅಮ್ಮ, 100 ಮಂದಿ ಮಾಡೋ ಕೆಲ್ಸಕ್ಕೆ ಕೊಡೋ ಸಂಬಳ ಒಂದಿನ ಫ್ಯಾಕ್ಟ್ರಿಲಿ ಮಷಿನ್ ಆನ್ ಮಾಡಿದ್ರೆ ಬರುತ್ತೆ ಗೊತ್ತಾ? ಆ ಲೆಕ್ಕ ಎಲ್ಲ ನನಗೆ ಗೊತ್ತಿಲ್ಲ ಯಜಮಾನ್ರೆ. ಏನು ಗೊತ್ತಿಲ್ಲದೆ ಇರೋವಾಗ ಕಂಪನಿ ಚೇರ್ಮನ್ ಆಗೋದು ಅವಶ್ಯಕತೆ ಇದೆಯಾ? ಅಕ್ಷರ ಅಭ್ಯಾಸ ಮಾಡಿ ಓದೋದು ಕಲಿಯೋದು ನಿಂಗೆ ಬೇಕಾ? ಚೇರ್ಮನ್ ಅಂದ್ರೆ ದೊಡ್ಡ ಪದವಿ ಅಂತ ಎಲ್ಲರೂ ಅನ್ಕೋತಾರೆ ಅಮ್ಮೋರೆ. ಆದ್ರೆ ನಾನು ಒಳ್ಳೆ ಕೆಲಸ ಮಾಡೋರೆ ಆ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತೀನಿ. ಇನ್ ಮುಂದೆ ನಾನು ಆ ಕೆಲಸ ಮಾಡಕ್ ಹೊರಟಿದ್ದೀನಿ. ಏನ್ ಕೆಲ್ಸ ಅದು? ಮುಖವಾಡ, ಸುಳ್ಳು, ಸೋಂಬೇರಿ, ಈ 3ನ್ನ ಕಂಡು ಹಿಡಿಯೋ ಅಂತ ಸಮಯ ಈಗ ಬಂದಿದೆ ಅಮ್ಮವ್ರೆ. ಇನ್ನೊಂದು ಸ್ವಲ್ಪ ವಿವರವಾಗಿ ಒತ್ತಿ ಒತ್ತಿ ಹೇಳ್ತೀಯ ನೈನಮ್ಮ? ಖಂಡಿತ ಯಜಮಾನ್ರೆ. ಕೆಟ್ಟ ಕೆಲಸ ಮಾಡಿಕೊಂಡು ಮೇಲೆ ಒಳ್ಳೆ ಕೆಲಸ ಮಾಡೋರ್ ಥರ ಮುಖವಾಡ ಹಾಕೊಂಡು ವ್ಯಾಪಾರಕ್ಕೆ ನಷ್ಟ ತಗೊಂಡು ಬರೋನ್ನ ಬಂದಿರೋ ಲಾಭನ ತಪ್ಪು ಲೆಕ್ಕ ತೋರಿಸಿ ಮೋಸ ಮಾಡೋ ಸುಳ್ಗಾರನ್ನ
ಕೆಲಸ ಮಾಡದೆ ಕಾಲಹರಣ ಮಾಡ್ತಾ ಕುತ್ಕೊಳ್ಳೋ ಸೋಂಬೇರಿಗಳನ್ನ. ಈ 3 ಗುಣಗಳಿರೋ ವ್ಯಕ್ತಿನ ಎತ್ತಿ ಎಸಿಬೇಕು ಅಂತ ನಿರ್ಣಯ ಮಾಡಿದ್ದೀನಿ. ಆ ಅಂತ ಇನ್ನು ತಿದ್ದುತ್ತಾ ಇದ್ದೇನೆ ನೀ ಆಗ್ಲೇ ಆಹಾ ಅಂತ ಅನ್ಸ್ಕೊಳ್ಳೋಕೆ ಆತರ ಪಡಬೇಡ. ನಾನೇನು ಆತರ ಪಡ್ತಿಲ್ಲ ಅಮ್ಮೋರೆ. ನನ್ನ ವಿದ್ಯೆ ಯಜಮಾನ್ರಿಗೆ ಉಪಯೋಗ ಬರೋ ಥರ ನೋಡ್ಕೋತೀನಿ. ಆಗ ಅವರೇ ಎಲ್ಲ ನೋಡ್ಕೋತಾರೆ. ಸ್ವಲ್ಪ ದಾರಿ ಕೊಡ್ತೀರಾ? ಹೋಗು. ಈ ಪರ್ಶು ನಾವು ಸ್ವಲ್ಪ ಯಾಮಾರಿದ್ರು ಹೀಗೆ ನಮಗ್ ಮಣ್ಮುಕ್ಕಿಸ್ತಾಳೆ. ನಾವಿಬ್ರು ಏನ್ ಪ್ಲಾನ್ ಮಾಡ್ತಿದೀವಿ ಅಂತ ಆ ನೈನಿ ತಿಳ್ಕೊಳ್ಳೋಷ್ಟ್ರಲ್ಲಿ ನಾವು ಅವಳನ್ನ ಮುಗಿಸ್ಬಿಡ್ಬೇಕು. ಯಾವಾಗ ಮುಗಿಸ್ಬೇಕು ಹೇಳಕ್ಕ? ನಾನಂತೂ ರೆಡಿಯಾಗಿದ್ದೀನಿ. ಗಂಡ ಹೆಂಡತಿ ಇಬ್ರು ನಮ್ಗೆ ಚೆಕ್ ಇಡಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ಅವರಿಬ್ರು ಅಧ್ಯಾಯನ ಮುಗಿಸ್ಬಿಡ್ಬೇಕು. ಮೆಮೊರಿ ಕಾರ್ಡ್. ಹೌದು ದೊಡ್ಡಮ್ಮ. ಅಮ್ಮ, ಈ ಮ್ಯಾಜಿಕ್ ಬಾಕ್ಸಲ್ಲಿಟ್ಟಿರೋ ವಿಷಯನ ಮೊನ್ನೆವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದ್ರಲ್ಲಿ ಏನಿದೆ ಅಂತಾನೂ ಗೊತ್ತಿಲ್ಲ. ತಿಳ್ಕೋಬೇಕು ಅಂತ ಯಜಮಾನ್ರು ವೆಂಕಿ ಅಣ್ಣ ತುಂಬಾ ಪ್ರಯತ್ನ ಪಟ್ರು ಅಮ್ಮೋರೆ. ಆದ್ರೆ ಗಾಯತ್ರಿ ಅಮ್ಮೋರ್ ಹೆಬ್ಬೆಟ್ಟೊತ್ತಿ ಬೀಗ ಹಾಕಿದಾರಂತೆ. ಈಗನಾ? ಓಹೋ, ಗಾಯತ್ರಕ್ಕ ಫೈಲ್ನ ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಳೆ ಈ ನೈನಮ್ಮ. ತಂಬ್ ಇಂಪ್ರೆಷನಲ್ಲಿ ಲಾಕ್ ಮಾಡಿರೋ ನಮ್ಮಮ್ಮ ಇವಾಗ ಇಲ್ವಲ್ಲ ದೊಡ್ಡಮ್ಮ. ಇವಾಗ ಈ ಮೆಮೊರಿ ಕಾರ್ಡ್ನ ಓಪನ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಮಾಡ್ಬೋದು ಯಜಮಾನ್ರೆ. ಗಾಯತ್ರಿ ಅಮ್ಮೋರು ಇಷ್ಟು ಭದ್ರವಾಗಿಟ್ಟಿದ್ದಾರೆ ಅಂದ್ರೆ ಏನೋ ಮುಖ್ಯವಾದದ್ದು ಇರ್ಬೇಕಲ್ವಾ ಅಮ್ಮೋರೆ? ನಿಜಾನೇ ನೈನಿ. ನನ್ನ ತಂಗಿ ಯಾವ ಕೆಲಸ ಮಾಡಿದ್ರು ತುಂಬಾ ಯೋಚಿಸ್ತಿದ್ಲು. ಇದು ಯಾವತ್ತಿದ್ರೂ ಹೊರಗೆ ಬರುತ್ತೆ ಅಂತ ಗಾಯತ್ರಿ ಊಹಿಸ್ಕೊಂಡು ಈ ಮ್ಯಾಜಿಕ್ ಬಾಕ್ಸಲ್ಲಿ ಹುಷಾರಾಗಿಟ್ಟಿದ್ಲು. ವಿಶಾಲ್ ಇದನ್ನ ಅಸಾಧ್ಯ ಅನ್ಕೋತಿದ್ದಾನೆ. ನೀನು ಸಾಧಿಸ್ಬೇಕು ಅಂತ ಹೇಳ್ತಿದ್ಯಾ. ನಿಮ್ಮಿಬ್ಬರ ಅಭಿಪ್ರಾಯದಲ್ಲೂ ವ್ಯತ್ಯಾಸ ಇದೆ. ಹಾಗೆ ಹೇಳಿ ಇಬ್ರು ಮಧ್ಯೆನೂ ಜಗಳ ತಂದಿಡು ಲಲಿತಕ್ಕ. ಗಂಡ ಹೆಂಡತಿ ಹೊಡೆದಾಡಿ ಮೆಮೊರಿ ಕಾರ್ಡ್ನ ಮುರಿದು ಹಾಕಿದ್ರೆ ನಮ್ಗೆ ಒಳ್ಳೇದು. ವಿಶಾಲ್ ಕಷ್ಟ ಅಂತಿದ್ರೆ ನೀನು ಹಾಗ್ಯಾಕೆ ಅಂತ ಕೇಳ್ತಿದ್ಯಾ. ಒಬ್ರು ಪೂರ್ವ ಅಂದ್ರೆ ಇನ್ನೊಬ್ರು ಪಶ್ಚಿಮ ಅಂದ ಹಾಗೆ ಬೇರೆ ಬೇರೆ ಯೋಚನೆಯಲ್ಲಿದ್ದೀರಾ. ದೊಡ್ಡಮ್ಮ, ಅದು ಬರೀ ಈ ಮೆಮೊರಿ ಕಾರ್ಡ್ ವಿಷಯದಲ್ಲಿ ಮಾತ್ರ. ಹಾಗಾದ್ರೆ ಸಂತೋಷ. ನೀನಂತೂ ಎಲ್ಲಾನು ಚೆನ್ನಾಗಿ ತಿಳ್ಕೊಂಡಿರೋನು ಅಲ್ದೆ ಗಾಯತ್ರಿ ಪ್ರಾಣ ಕಳ್ಕೊಂಡು ಸ್ವರ್ಗವಾಸಿ ಆದ್ಲು. ಮತ್ತೆ ಅವಳ ಹೆಬ್ಬೆಟ್ಟೊತ್ತಿ ಇದನ್ನು ಓಪನ್ ಮಾಡ್ತಾಳೆ ಅನ್ನೋದು ಅಸಾಧ್ಯ. ಅಂದ್ರೆ ಇದು ಕೆಲ್ಸಕ್ಕೆ ಬರಲ್ಲ.
ಅಂಥದ್ರಲ್ಲಿ ಇದನ್ನ ಕಣ್ಣಿಗ್ರೆಪ್ಪೆ ತರ ನೋಡ್ದೆ ಹಿಂದೆ ಮುಂದೆ ಯೋಚನೆ ಮಾಡದೆ ಬಿಸಾಕ್ಬೇಕು. ಬಿಸಾಕ್ತೀನಿ. ಬಿಸಾಕು ಲಲಿತಕ್ಕ, ಸ್ವಲ್ಪ ಜೋರಾಗಿ ಬಿಸಾಕಿದ್ರೆ ನಾನು ಕ್ಯಾಚ್ ಹಿಡ್ಕೊಂಡು ಹಂಗೆ ಓಡೋಗ್ಬಿಡ್ತೀನಿ. ಇನ್ನೇನು, ಇದನ್ ನೋಡ್ಕೊಂಡು ಬೇಜಾರಾಗೋಕ್ಕಿಂತ ಬಿಸಾಕಿ ನೆಮ್ಮದಿಯಿಂದ ಇರೋದು ಒಳ್ಳೇದು. ಬಿಸಾಕ್ತೀನಿ. ಅಮ್ಮೋರೆ, ಕ್ಷಮಿಸಿ ಅಮ್ಮೋರೆ, ನಿಮ್ಮನ್ನು ತಡೆದೆ ಅಂತ ಅನ್ಕೋಬೇಡಿ. ನಿಮ್ಮ ಕೈ ಹಿಡ್ಕೊಂಡಿದ್ದು ಹೆದರ್ಸಕ್ಕಲ್ಲ, ಒಂದು ಮಗು ಥರ ಏನಾಗುತ್ತೋ ಅನ್ನೋ ಭಯದಲ್ಲಿ ದಾರಿ ತೋರಿಸೋ ದೇವತೆ ಕೈ ಹಿಡ್ಕೊಂಡೆ ಅಷ್ಟೇ. ಗಾಯತ್ರಿ ಅಮ್ಮೋರು ಏನು ಕೆಲಸ ಮಾಡಿದ್ರು ಯೋಚನೆ ಮಾಡ್ತಿದ್ರು ಅಂತ ಹೇಳೋ ನೀವು ಇದನ್ನ ಎಸೆದ್ಬಿಟ್ರೆ ಗಾಯತ್ರಿ ಅಮ್ಮೋರ ಆತ್ಮಕ್ಕೆ ಬೇಜಾರಾಗುತ್ತೇನೋ ಅಮ್ಮೋರೆ. ಖಂಡಿತವಾಗ್ಲೂ ಗಾಯತ್ರಿ ಬೇಜಾರಾಗ್ತಾಳೆ. ಅವಳು ನಮ್ಮ ಜೊತೆಗೆ ಇಲ್ದೇ ಇದ್ರು ಇದನ್ನ ಓಪನ್ ಮಾಡಕ್ಕಾಗಲ್ಲ ಅಂತ ವಿಶಾಲ್ ಹೇಳಿದ್ರೂ ಸರಿ. ಬಿಸಾಕ್ತೀನಿ ಅಂತ ಹೇಳ್ದಾಗ ವಿಶಾಲ್ ನಿನ್ ಕಡೆ ನೋಡ್ದ. ಅಭಿಪ್ರಾಯ ಬೇರೆ ಆಗಿರ್ಬೋದು, ಆದ್ರೆ ಇಬ್ರು ಒಂದೇ ಅಲ್ವಾ ದೊಡ್ಡಮ್ಮ? ನನಗರ್ಥ ಆಯ್ತು ಕಂದ. ನೀನ್ ನನಗೆ ಗೌರವ ಕೊಟ್ಟು ಸುಮ್ಮನಾದೆ. ನಿನಗ್ ತೊಂದರೆ ಕೊಡಬಾರ್ದು ಅಂತ ನೈನಿ ಪರೀಕ್ಷೆನ ಎದುರಿಸಿದ್ಲು. ಈ ಪರೀಕ್ಷೆಯಲ್ಲಿ ಗಂಡ ಹೆಂಡತಿ ಇಬ್ರೂ ಗೆದ್ರಿ. ಇಬ್ರು ಸೇರಿ ಇದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಸರಿ ದೊಡ್ಡಮ್ಮ. ನೈನಿ, ಹುಷಾರಾಗಿಡು. ವಿಶಾಲಾಕ್ಷಮ್ಮ ತಾಯಿ ಹತ್ರ ಇಡ್ತೀನಿ. ಅಬ್ಬಾ, ಏಯ್, ನೋಡ್ಕೊಂಡು ನಡಿಯಕ್ಕಾಗಲ್ವೇನೋ? ನಾನ್ ನಡೀತಿಲ್ಲ ಅಕ್ಕ, ಯೋಚನೆ ಮಾಡ್ತಿದ್ದೀನಿ. ಏನಾದ್ರೂ ಹೊಳಿತಾ? ನನ್ಗಂತೂ ಏನು ಹೊಳಿತಿಲ್ಲ ಅಕ್ಕ. ನಿನಗೇನಾದ್ರೂ ಹೊಳಿತಾ ಅಕ್ಕ? ಆ ಮೆಮರಿ ಕಾರ್ಡಲ್ಲಿ ತುಂಬಾ ರಹಸ್ಯ ಇದೆ ಪರ್ಶು. ಇಲ್ಲ ಅಂದ್ರೆ ಲಲಿತಾ ದೇವಿ ಕೂಡ ಹೇಗಾದ್ರೂ ಓಪನ್ ಮಾಡಿ ನೋಡ್ಬೇಕು ಅಂತ ಯಾಕೆ ಅನ್ಕೋತಾರೆ? ಏನಿದೆ ಅಂತ ತಿಳ್ಕೊಳಕ್ಕೆ ಅವ್ರಿಗೂ ಆಸಕ್ತಿ ಇರಲ್ವಾ ಹೇಳಿ? ಈ ಜಗಳ ಗಲಾಟೆಗಳೆಲ್ಲ ನಿನ್ಗೆ ಯಾಕೆ ಜಾಸ್ಮಿನ್ ಬೇಬಿ? ನೀನ್ ಹೋಗಿ AC ಹಾಕೊಂಡ್ ಮಲ್ಕೋ, ಸ್ವಲ್ಪ ಗ್ಲಾಮರ್ ಮೇಂಟೈನ್ ಮಾಡು. ಕೇಳ್ದೇನೆ ಆಂಟಿಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದೀನಿ. ಹೊರಟೋಗು ಅಂದ್ರೆ ಹೋಗ್ತೀನಿ. ಗುಡ್ ನೈಟ್. ಇರು ಜಾಸ್ಮಿನ್, ಹೇಗೆ ಹೆಲ್ಪ್ ಮಾಡ್ತೀಯಾ?
ಸಲಹೆ ಕೊಡ್ಬೇಕಾ, ಸಹಾಯ ಮಾಡ್ಬೇಕಾ, ಸಾಹಸ ಮಾಡ್ಬೇಕಾ? ಈ ಮೂರಲ್ಲಿ ಯಾವ್ದು ಬೇಕೋ ನೀವೇ ಹೇಳಿ. ಇಂಥ ಮಾತುಗಳನ್ನ ತುಂಬಾ ಈಸಿಯಾಗಿ ಹೇಳ್ಬೋದು ಜಾಸ್ಮಿನ್ ಬೇಬಿ. ಮೊದಲನೇದು ಬಿಟ್ಟಿ ಸಲಹೆ, ಎರಡನೇದು ಬೇಡವಾಗಿರೋ ಸಹಾಯ, ಮೂರನೇದು ಟೈಮಿಂಗ್ ಇಲ್ದಿರೋ ಸಾಹಸ. ಇದರಿಂದ ಮತ್ತೆ ಹೊಸ ಪ್ರಾಬ್ಲಮ್ ಶುರುವಾಗ್ಬೋದು. ಓಕೆ, ಲೈಟಾಗಿ ತಗೊಳ್ಳಿ. ಆಂಟಿ, ಶಲೆಗೋ? ವೇಟ್, ನಿನ್ನ ಹತ್ರ ಕೆಲಸ ಇದೆ. ಅಕ್ಕ, ಕ್ರೆಡಿಟ್ ಕಾರ್ಡಲ್ಲಿ ಖರ್ಚು ಮಾಡೋ ಹುಡುಗಿನ 16 ವರ್ಷದ ಹಿಂದಿನ ಮೆಮೊರಿ ಕಾರ್ಡ್ಗೆ ಲಿಂಕ್ ಮಾಡ್ಬೇಡ ಅಕ್ಕ. ನೀನ್ ಹೋಗು ಜಾಸ್ಮಿನ್ ಬೇಬಿ, ಸುಮ್ಮನೆ. ಏ ಪರ್ಶು, ಆ ಮ್ಯಾಜಿಕ್ ಬಾಕ್ಸಲ್ಲಿರೋ ಮೆಮರಿ ಕಾರ್ಡ್ ನಂಗೆ ಬೇಕು ಕಣೋ. ಬೇಕು ಅಂದಿದ ತಕ್ಷಣ ಕೊಡೋದಕ್ಕೆ ಅಂಗೈಲಿ ಹಿಡ್ಕೊಂಡು ಕೂತಿದಾರ ಏನು? ಔಟ್ ಹೌಸಲ್ಲಿ ಧೃತರಾಷ್ಟ್ರ ಕಾವಲಾಗಿ ಕೂತಿದ್ದಾನೆ. ಕಣ್ಣು ಕಾಣಿಸ್ದೇ ಇದ್ರು ವಾಸನೆಲೆ ಕಂಡು ಹಿಡಿದ್ಬಿಡ್ತಾನೆ. ಜಾಸ್ತಿ ನಿಯತ್ತಿರೋ ನಾಯಿ. ಅದೇನಾದ್ರೂ ಆಗಿರ್ಲಿ, ಜಾಸ್ಮಿನ್ ಅದನ್ನ ತಗೊಂಡ್ ಬರ್ತಾಳೆ. ನಾನು ಅದನ್ನ ಓಪನ್ ಮಾಡಿ ಮೆಮೊರಿ ಕಾರ್ಡ್ನ ತಗೊಂಡ್ ಬರೋ ಕೆಲಸ ಅಂತೂ ನಾನು ಮಾಡಲ್ಲ. ಆದ್ರೆ ನೀವು ಕೇಳಿದ್ರಿ ಅಂತ ಆ ಬಾಕ್ಸ್ನ ಇಲ್ಲಿಗೆ ತಗೊಂಡ್ ಬರ್ತೀನಿ ಆಂಟಿ. ಏನು, ನಿನಗೂ ಕಳ್ತನ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ? ನಿನಗೂ ಕೂಡ ಅಂದ್ರೆ? ನಿಮ್ಗೂ? ಇವನ್ ಮಾತಿದ್ದಿದ್ದೆ. ನೀನ್ ಹೋಗು ಜಾಸ್ಮಿನ್. ಈಗಲೇ ಹೋಗ್ಬೇಡ, ಸ್ವಲ್ಪ ಹೊತ್ತಿರು. ಎಲ್ರದ್ದು ಊಟ ಆಯ್ತಾ ಆಂಟಿ? ಇನ್ನೊಂದು 10 ನಿಮಿಷದಲ್ಲಿ ಎಲ್ರೂ ಮಲಗ್ತಾರೆ. ಆಗ ನಾನು ಕದಿಯಕ್ಕೆ ಹೋಗ್ತೀನಿ. ಅಕ್ಕ, ಜಾಸ್ಮಿನ್ ಕೊಡೋ ಬಿಲ್ಡಪ್ಪು ರಿವರ್ಸ್ ಹೊಡಿಯೋ ತರ ಇದೆ. ಏನಾದ್ರೂ ಆಗ್ಲಿ, ಬಾಕ್ಸ್ ಕದ್ಕೊಂಡ್ ಬಂದು ನಮಗ್ ಕೊಡೋಷ್ಟ್ರಲ್ಲಿ ಅವಳೇ ಸಿಕ್ಕಾಕೋತಾಳೆ.